ಈಗ ಈ ಹಿಂದೆ ಅಲ್ಲೇ ಮೆಕ್ಕೆಜೋಳ ಆತು ಯಾವ್ದಾತು ಖರೀದಿ ಕೇಂದ್ರ ತೆರೀತು ಅಂತೇಳಿ ಹೆಸರು ಪರಿಹಾರನು ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಸರ್ಕಾರ ಬರೀ ಒಂದ್ ಏನಾಗೈತೆ ಅಂದ್ರೆ ಮನವಿ ಕೊಟ್ಟಿಂದ ಸರ್ಕಾರ ಎಚ್ಚೆತ್ತುಕೊಂಡು ಕೊಳ್ಳವಲ್ದೇನು ಅಂದ್ರೆ ಇನ್ನು ಖರೀದಿ ಕೇಂದ್ರಕ್ಕೆ ಇದಾಗಲಿ. ಈ ಸದ್ಯಕ್ಕೆ ಕಡ್ಲಿ ಬಂದ್ಬಿಟ್ಟವು, ಅಲ್ಲೇ ಒಣಗಿಬಿಟ್ಟವು. ಈಗ ಒಂದೂವರೆ ಒಣಗ್ಯಾವು. ಇನ್ನು 15-20 ದಿನದಲ್ಲಿ ಅದ್ರೊಳಗ ಇನ್ನು ಖರೀದಿ ಕಡ್ಲಿ ಖರೀದಿ ಕೇಂದ್ರ ತೆರಿಬೇಕು. ಆಮೇಲೆ ಅದ್ರ ಜೊತೆಯಲ್ಲಿ ಏನಾಗತ್ತಂದ್ರ ಈಗ ಕೇಂದ್ರ ಸರ್ಕಾರ ಚುನಾವಣೆ, ಲೋಕಸಭಾ ಚುನಾವಣೆ ಮುನ್ನ 3,500 ಕೋಟಿ ರೂಪಾಯಿನ ಇವ್ರಿಗೆ ರಾಜ್ಯ ಸರ್ಕಾರಕ್ಕೆ ಹಾಕಿದ್ರು. ಅದನ್ನ ಪರಿಹಾರ ಸಹಿತ ಹಾಕ್ಬೇಕು. ಹೆಸರು ಹಾಳಾಗ್ಯಾವು, ಅದಕ್ಕೆ ಪರಿಹಾರ ಹಾಕಿಲ್ಲ. ಪಕ್ಕದ ಜಿಲ್ಲೆ ಬಂದವು, ನಮ್ ಜಿಲ್ಲಾದಲ್ಲಿ ಬಂದಿಲ್ಲ. ನಮ್ ಜಿಲ್ಲಾದಾಗ ಪರಿಹಾರ ಹಾಕ್ಬೇಕು. ಅದ್ರ ಜೊತೆಗೆ ಏನಾಗತ್ತಂದ್ರ ಬೆಳೆ ಮಣ್ಣು ಸರಿಯಾಗಿ ಬಂದಿಲ್ಲ, ಆ ಬೆಳೆ ಮಣ್ಣು ಹಾಕ್ಬೇಕು. ಆಮೇಲೆ ಏನಾಗತ್ತಂದ್ರ ಇನ್ನೊಂದು ವಿಚಾರ ಏನಾಗತ್ತಂದ್ರ ಈಗ ಹಿರಿಯರ ನಾಗರಿಕ ಆತು, ಆಮೇಲೆ ಬಡ ಗುತ್ತಿಗೆದ ಕಾರ್ಮಿಕರ ಆತು ಎಲ್ಲ ಐತಿ. ಏನಾಗತ್ತಂದ್ರ ಅದು ಒಂದು ಇದನ್ನ ಹಾಕಂತ ವ್ಯವಸ್ಥೆ ಏನು ಅವ್ರಿಗೆ ಒಂದು 10,000 ರೂಪಾಯಿ ತಿಂಗಳ 10,000 ರೂಪಾಯಿ ಹಾಕಂತ ವ್ಯವಸ್ಥೆ ಹಾಕ್ಬೇಕು. ಈಗಿನ ಕಾಲದಾಗ ಮಕ್ಕಳು ನೋಡ್ಕೊವಲ್ಲ, ಏನೂ ನೋಡ್ಕೊಳಲ್ಲ. ಕಡೆಗೆ ಅದ್ರಲ್ಲಿಂದ ಬದುಕಿ ಜೀವನ ಮಾಡ್ತಾರ ಮುದೇರು. ಈಗೇನೈತಿ ಹ್ಯಾಂಡ್ರ್ ಮಾಡ್ಕೊಂಡ್ಗಳೇ ಹೊರಗೆ ಹೋಗ್ತಾರ. ಈ ಮದ್ಯಪಾನನ ಪೂರ್ಣ ರಾಜ್ಯಾದ್ಯಂತ ನಿಷೇಧ ಮಾಡ್ಬೇಕು. ಈಗೇನೈತಿ ತಂದೆ ತಾಯಿ ಇದ್ರ ಕುಂತ್ಕೊಂಡ ಕುಡಿತಾರ, ಆ ಕುಡಿಯೋದನ್ನು ಬಂದ್ ಮಾಡ್ಬೇಕು. ಕುಡಿಯೋದನ್ನು ಬಂದ್ ಮಾಡಿದ್ರೆ ಸಿದ್ದರಾಮಯ್ಯ ಫೋಟೋ ಹಾಕ್ಯಂಡ್ ಪೂಜೆ ಮಾಡ್ತಾರ ರಾಜ್ಯದಾಗ. ಅದನ್ನ ಮಾಡಂತ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಏನಾಗತ್ತಂದ್ರ ಈಗ ಬಡವ್ರ ಮದ್ವಿ ಮಾಡ್ಕೊಳೋ ಕಷ್ಟ ಐತಿ. ಒಂದು ತೊಲಿ ಬಂಗಾರಕ್ಕೆ 1 ಲಕ್ಷ 1.5 ಲಕ್ಷ 2 ಲಕ್ಷ ಐತಿ. 1,20,000 ರೂಪಾಯಿ ಐತಿ. ಅದನ್ನೇನೈತಿ ಸರ್ಕಾರ ಒಂದು ಏನಾಗತ್ತಂದ್ರ ಪಂಚಾಯತಿಲಿಂದ 25 ಜೋಡಿ ಸರ್ಕಾರ ಬಡವ್ರ ಮದ್ವಿ ಮಾಡಿಕೊಟ್ರ ಇನ್ನೂ ಅದಕ್ಕಿಂತ ಹೆಚ್ಚಿನ ಅನುಕೂಲ ಆಗತ್ತಂತ ಹೇಳಿ ಇನ್ನು ವಿವಿಧ ಬೇಡಿಕೆಗಳದಾವು. ಇವೆಲ್ಲ ಬೇಡಿಕೆಗಳನ್ನ ಈಡೇರಿಸ್ಬೇಕು. ಯಾಕಂದ್ರೆ ಈ ಕಡ್ಲಿ ಖರೀದಿ ಕೇಂದ್ರ ತೆರೆಯೋದ್ರಿಂದ ಏನು, ಈ ಕಡ್ಲಿಕ್ಕೆ ಬಿತ್ತೋದನ್ನ ನಾವು ಬರೇ ಬಿತ್ತಿ ಬೆಳೆದು ಬೆಳಿಬೇಕಾದ್ರೆ ಒಂದು ಕಟಾವ್ ಮಿಷನ್ ಹಾಕತನ ಮಾರ್ಕೆಟ್ಗೆ ಹೋಗಿ ಕಳ್ಸತನ ಖರ್ಚ ಐತಿ. ಒಬ್ಬ ಕೂಲಿ ಕಾರ್ಮಿಕ 500 ರೂಪಾಯಿ 50 ರೂಪಾಯಿ ಪಗಾರ ಕೊಡ್ಬೇಕು. ಪಗಾರ ಕೊಟ್ಟಿನ ನಮ್ಗೇನು ರೈತರಿಗೆ ಉಳಿಯಾಗಲ್ಲ. 10,000 ರೂಪಾಯಿ ಒಂದು ಕ್ವಿಂಟಲ್ ಖರೀದಿ ಮಾಡ್ಬೇಕು. 50 ಕ್ವಿಂಟಲ್ ರೈತರಿಂದ ಖರೀದಿ ಮಾಡ್ಬೇಕು. ಅದ್ ಖರೀದಿ ಮಾಡಿಂದ ಒಂದು ತಿಂಗಳದೊಳಗೆ ಅಮೌಂಟ್ ಹಾಕ್ಸ್ಬೇಕು ರೈತರಿಗೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡೀವಿ. ಅವರು ನಮ್ಮ ತಹಸೀಲ್ದಾರ್ ಈ ಮೂಲಕ ಏನು ಇದ್ ಮಾಡ್ತಾರ ಅವ್ರು ಮಾತಾಡ್ಬೇಕು. ಈ ಮೂಲಕ ಮುಖ್ಯಮಂತ್ರಿಗಳಿಗೆದ್ದು ನಮ್ಮ ಮನವಿಯನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಗುವುದು. ಅಲ್ಲೇ ಅದ್ರ ಒಂದಿಷ್ಟು ಫೋಟೋ ಮಾಡ್ಕೇರಿ ಸರ. ಕರ್ನಾಟಕ ರಾಜ್ಯದಲ್ಲಿ ಈಗ ಹಿಂಗಾರು ಹಂಗಾಮಿನ ಕಡಲೆ ಬೆಳೆ ಕಟಾವಿಗೆ ಹಂತಕ್ಕೆ ಬಂದಿದ್ದು, ಸರ್ಕಾರ ಕೂಡಲೇ ನಮ್ಮ ರೈತರ ಕಡಲೆ ಬೆಳೆಯನ್ನು ಬೆಂಬಲ ಯೋಜನೆ ಅಡಿಯಲ್ಲಿ ಖರೀದಿ ಮಾಡ್ಬೇಕು. ಯಾಕಪ್ಪ ಅಂದ್ರ ಸರ್ಕಾರಗಳ ಏನ್ ಮಾಡ್ತಾವಪ್ಪ ಅಂದ್ರ ಕಡ್ಲಿ ಬೆಳೆ ಬಂದು ಎಲ್ಲಾ ದಲ್ಲಾಳಿಗಳ ಪಾಲಾದಾಗ ಮಾತ್ರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಖರೀದಿ ಕೇಂದ್ರ ತೆಗಿತಾರ. ಈ ರೀತಿ ಆಗ್ಬಾರ್ದು. ಯಾಕಪ್ಪ ಅಂದ್ರ ಈಗ ಕಡ್ಲಿ ನಮ್ದು ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಕಟಾವಿ ಹಂತಕ್ಕೆ ಬಂದೈತಪ್ಪಲ್ಲ, ಈಗಾಗಲೇ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರ ತಮ್ಮ ರೈತರು ಏನ್ ಮಾಡ್ತಾರ, ನೋಂದಣಿ ಕಾರ್ಯ ಪ್ರಾರಂಭ ಮಾಡ್ತಾರ. ಅಂದಾಗ ಮಾತ್ರ ರೈತರ ಕಡ್ಲಿ ಏನ್ ಕಟಾವ್ ಆದಗಡ್ಲೇನ ಆ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಆತಪ್ಪ ಅಂದ್ರ ಇಮಿಡಿಯೇಟ್ಲಿ ತಗೊಂಡೋಗಿ ತೂಕ ಮಾಡಿಸಿ ತಮ್ಮ ಇದನ್ನ ಏನಪ್ಪಾ ಅಂದ್ರ ದವಸ ಕಡ್ಲಿಯನ್ನ ಒಂದು ಮಾರ್ಕೆಟ್ಗೆ ತಗೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಇವು ಸರ್ಕಾರಗಳು ಏನ್ ಮಾಡ್ತಾವಪ್ಪ ಅಂದ್ರ ಎಲ್ಲಾ ಕಡ್ಲಿನ ರೈತರದ್ದು ದಲ್ಲಾಳಿಗಳು ತಗೊಂಡು ತಮ್ಮ ಗುಡಾಮ್ ತುಂಬಿಸ್ಕೊಂಡಿಂದ ಆಮೇಲೆ ಆದೇಶ ಮಾಡ್ತಾರ. ಹಂಗ ಆದೇಶ ಮಾಡಿಂದ ಏನಪ್ಪಾ ಅಂದ್ರ ಉಳ್ಳವರ ಪಾಲಾಗತ್ತ, ರೈತರಿಗೆ ಏನು ಸಿಗಾಗಿಲ್ಲ. ಕನಿಷ್ಠ ಈ ವರ್ಷ ಏನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕಡ್ಲಿಯನ್ನು 10,000 ರೂಪಾಯಿ ಕ್ವಿಂಟಲ್ ದರವನ್ನು ನಿಗದಿ ಮಾಡ್ಬೇಕು. ಆಮೇಲೆ ಪ್ರತಿಯೊಬ್ಬ ರೈತನಿಗೂ ಕನಿಷ್ಠ ಪಕ್ಷ ಒಂದು 50 ಕ್ವಿಂಟಲ್ ಆದ್ರೂ ಕಡ್ಲಿ ತಗೊಳ್ಳೇಬೇಕು. ಅಂದಾಗ ಮಾತ್ರ ರೈತನ ಕಡ್ಲಿ ಸೀದಾ ಏನಪ್ಪಾ ಅಂದ್ರ ಕಡ್ಲಿ ಕೇಂದ್ರಕ್ಕೆ ತಲುಪ್ತಾವ. ಇಲ್ಲಿಲ್ಲ ಅಂದ್ರೆ ಇನ್ನು ಕೆಲವೊಂದಿಷ್ಟು 20 ಕ್ವಿಂಟಲ್ 10 ಕ್ವಿಂಟಲ್ ಉಳಿದು ಬಿಡ್ತಾವ. ಅದನ್ನ ಎಲ್ಲಿ ಕೊಡ್ಬೇಕು? ಮುಕ್ತ ಮಾರ್ಕೆಟ್ ಕೊಡಕ್ ಹೋದಪ್ಪ ಅಂದ್ರ 5,000 6,000 ರೂಪಾಯಿ ರೇಟ್ ಕೇಳ್ತಾರ. ಹಂಗಾಗಿ ರೈತಗೆ ಏನಪ್ಪ ಅಂದ್ರ ಸೋತ್ ಹೋಗ್ಬಿಟ್ಟಾನ. ಎಣ್ಣೆ ಹೊಡೆದು ಕಡ್ಲಿ ಕಳಸ ತೆಗಿಸಿ ಎಲ್ಲಾ ಈಗ ಏನಪ್ಪಾ ಅಂದ್ರ ಒಂದೊಂದ್ ಎಕರೆಗೆ 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಕಡ್ಲಿಯನ್ನ ಬೆಳೆದಂತ ರೈತ ಈಗ ಸ್ವಲ್ಪ ಬೆಳೆದವು. ಆಮೇಲೆ ಅವಕ್ಕೆ ಅಲ್ಲಲ್ಲಿ ಸಿಡಿ ರೋಗನು ಬರಕ್ ಕುಂತಾವು.
ಹಂಗಾಗಿ ಸರ್ಕಾರಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಶೀಘ್ರದಲ್ಲೇ ಈ ಜನವರಿ ಫಸ್ಟ್ ವೀಕ್ ನಲ್ಲೇ ಆ ಕಡ್ಲಿ ಖರೀದಿ ಕೇಂದ್ರ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಖರೀದಿ ಕೇಂದ್ರ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲೆಲ್ಲಿ ತೆರೀತಾರೆ ಅನ್ನೋದು ಆದೇಶ ಮಾಡಿ ಕನಿಷ್ಠ ಪಕ್ಷ ಎಲ್ಲಾ ರೈತರಿಗೂ ಅನುಕೂಲ ಮಾಡಿ ಕೊಡ್ಬೇಕಂತಂದು ನಾವು ನಿಮ್ಮ ಟಿವಿ ಮಾಧ್ಯಮದ ಮೂಲಕ ಕೇಳ್ಕೊತೀವಿ ಸರ್. ನಮ್ಮ ಹೆಸರು ಯಲ್ಲಪ್ಪ ಎಚ್ ಬಾಬ್ರಿ. ರಾಜ್ಯಾದ್ಯಂತ ಈಗಾಗಲೇ ರೈತರು ಕಡ್ಲಿ ಬೆಳೆದು ಇವತ್ತು ಕಟಾವು ಹಂತಕ್ಕೆ ಬಂದೈತಿ. ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರ ಬೆಲೆ ಕಡಿಮೆ ಬೆಲೆ ಐತಿ, 5,000 ಚಿಲ್ಲರೆ ಮಾಡಿ ಅದನ್ನ ರದ್ದು ಮಾಡ್ಬೇಕು. ರದ್ದು ಮಾಡಿ 10,000 ರೂಪಾಯಿ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡ್ಬೇಕು. ಆಮೇಲೆ ಒಬ್ಬ ರೈತರಿಂದ ಎಷ್ಟು 50 ಕ್ವಿಂಟಲ್ನಿಂದ ಖರೀದಿ ಮಾಡ್ಬೇಕು. ಖರೀದಿ ಮಾಡಿ ಶೀಘ್ರದಲ್ಲಿ ಖರೀದಿ ಮಾಡ್ಬೇಕು. ಎಲ್ಲ ಮಾಲ್ ಹೋದ್ಮೇಲೆ ತೆರೆಯೋದಲ್ಲದು, ಶೀಘ್ರದಲ್ಲಿ ಖರೀದಿ ಕೇಂದ್ರ ಇದು ಮಾಡಿ ಮೆಕ್ಕೆಜೋಳ ಮಾಡಿದ್ರೆ ರೈತರಿಗೆ ಅನುಕೂಲ ಇಲ್ಲ. ಇದು ಶೀಘ್ರ ಖರೀದಿ ಕೇಂದ್ರ ಚಾಲು ಮಾಡಿ ರೈತರಿಗೆ ಅದು ಒಂದು ಅನುಕೂಲ ಮಾಡ್ಬೇಕು. ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ಕೂಡ ಏನೈತಿ ಅಂದ್ರೆ ಒಂದು ತಂದೆ ತಾಯಿ ಕುಡ್ಕಲು ಮದ್ಯಪಾನ ಏನೈತಿ ಅಂದ್ರೆ ಬಹಳಷ್ಟು ಯುವಕರನ್ನ ಹಾಳು ಮಾಡೈತಿ. ಮದ್ಯಪಾನ ನಿಷೇಧಗೊಳಿಸ್ಬೇಕು. ಆಮೇಲೆ ಇನ್ನು ಅದ್ರ ಜೊತೆಯಲ್ಲಿ ಏನೈತಿ 60 ವರ್ಷದ ಮುದುಕರಿಗೆ ಏನೈತಿ ಅದಕ್ಕೂ ಸಹಿತ ಇವತ್ತು ಮಕ್ಕಳು ಹೆಣ್ಣು ಮಕ್ಕಳು ಬಂದಿನ ಜೋಪಾನ ಮಾಡಲ್ಲ ಅವ್ರನ್ನ. ಆದ್ರೆ ಅವ್ರಿಗೆ ಕೂಡ ಇವತ್ತು 10,000 ರೂಪಾಯಿ ಪಗಾರ ಹಾಕ್ಬೇಕು. ಏನ್ ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಮಟ್ಟದಾಗ ಈ 25 ಜೋಡಿ ಮದುವೆ ಮಾಡಿಕೊಡೋಂಥ ವ್ಯವಸ್ಥೆ ಆಗ್ಬೇಕು. ಯಾಕಂದ್ರೆ ಒಂದು ತೊಲಿ ಬಂಗಾರಕ್ಕೆ 1,25,000 ರೂಪಾಯಿ ಐತಿ. ಅದ್ರ ಬಡವರು ಮಾಡ್ಕೊಳ ಕಷ್ಟ ಐತಿ. ಅದಕ್ಕೆ ಅದನ್ನಷ್ಟು ಏನೈತಿ ಇವತ್ತು ಜೋಳ ಎಲ್ಲ ಗೋಧಿ ಎಲ್ಲ ಕುಸಿಬಿ ಎಲ್ಲ ಬೆಂಬಲ ಬೆಲೆಗೆ ನಾವು ಮನವಿ ಸಲ್ಲಿಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಆ ಮನವಿ ಪ್ರಕಾರ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಎಲ್ಲವೂ ಎಲ್ಲವೂ ಬೆಂಬಲ ಬೆಲೆವಷ್ಟು ಈಡೇರಿಸಿ ಅನುಕೂಲ ಮಾಡಿಕೊಡೋಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡಿದ್ವಿ.